ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಟೆರೆಸ್ ಗಾರ್ಡನ್ ಮೇಲೆ ಬಂದೆ ಮೀನುಗಳಿಗೆ ಮೊಲಗಳಿಗೆ ಊಟ ಹಾಕೋಣ ಅಂತ. ಹಾಗೆ ನೋಡಿದ್ರೆ ಟೆರೆಸ್ ಗಾರ್ಡನ್ ಪೂರ್ತಿ ಹೂವು ಹಣ್ಣು ಕಾಯಿಗಳಿಂದ ತುಂಬೋಗಿತ್ತು. ಅದನ್ನು ನಿಮಗೆ ತೋರಿಸಿ ವಿಡಿಯೋ ಮಾಡಿ ತೋರಿಸೋಣ ಅಂತ. ನೋಡಿ ಎಷ್ಟು ರೋಸ್ ಹೂವು, ಮಾರ್ನಿಂಗ್ ಗ್ಲೋರಿ, ಕಲರು ಪಿಂಕ್ 3 ಕಲರ್ ಇದೆ. ಇದು ನೋಡಿ ಬೀನ್ಸ್ ಗಿಡ. ಒಂದು ಕಾಯಿ ಈ ಕಡೆ ನೋಡಿ ಬದನೆಕಾಯಿ, ಅದರಲ್ಲೂ ಕಾಯಿಗಳಿವೆ. 3 ಥರ ಬದನೆಕಾಯಿಗಳಿವೆ. ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ ನೋಡಿ ಗಿಡ ತುಂಬ ಕಾಣಿಸ್ತಾ ಇದೆಯಾ. ಈ ಕಡೆ ಸುಗಂಧರಾಜ ಹೂವು, ಈ ಕಡೆ ಡೀರ ಹೂವು ಗಿಡ ತುಂಬ ಇದೆ. ಈ ಕಡೆ ನೋಡಿ ಇನ್ನೊಂದು ಬದನೆಕಾಯಿ, ಗುಂಡು ಬದನೆಕಾಯಿ, ಸಪೋಟ ನೋಡಿ. ಇಲ್ಲಿ ಬದನೆಕಾಯಿ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಡೇರ ಗಿಡ 2 ಕಲರ್. ಈ ಕಡೆ ಸಾಮಂತಿ ಯೆಲ್ಲೋ ಕಲರ್ ಇದೆ. ಈ ಕಡೆ ನೋಡಿ ಎಷ್ಟು ಪಿಂಜೆಗಳು ಬಿಟ್ಟಿದೆ. ಈ ಕಡೆ ನೋಡಿ ಎಲ್ಲ ಸಾಮಂತಿ, ಪರ್ಪಲ್ ಸಾಮಂತಿ, ಟೊಮೊಟೊ ಗಿಡ, ನೋಡಿ ಇಲ್ಲಿ ಜೀನಿಯಾ ಫ್ಲವರು, ಇಲ್ಲೊಂದು ಬದನೆಕಾಯಿ. ಹಣ್ಣು ಗಿಡಗಳಿನ್ನ ಬಿಟ್ಟಿಲ್ಲ ಹಣ್ಣುಗಳು. ಈ ಕಡೆ ನೋಡಿ ಕ್ಯಾಪ್ಸಿಕಮ್ ಇದೆ. ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ, ಟೊಮೊಟೊ ಗಿಡ ನಟ್ಟಿದ್ದೀನಿ ನೋಡಿ. ಗಿಡ ತುಂಬ ಕಾಯಿಗಳಿದೆ. ಅಲ್ಲಿ ನೋಡಿ ಹಾಗಲಕಾಯಿ, ನೋಡೋಕ್ಕೆ 2 ಕಣ್ಣು ಸಾಲದು. ನಾವೇ ಆರ್ಗ್ಯಾನಿಕ್ಕಾಗಿ ಬೆಳೆಸ್ಕೊಂಡು ನಾವು ತಿನ್ನೋದು ಎಷ್ಟು ಟೇಸ್ಟಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ನೀವು ಎಲ್ಲಾದರೂ ಸ್ವಲ್ಪ ಜಾಗ ಇದ್ದರೂ ಒಂದು ಮೆಣಸಿನ್ಕಾಯಿ ಆಗಲಿ, ಒಂದು ಬದನೆಕಾಯಿ ಗಿಡ ಆಗಲಿ, ನೋಡಿ ತೊಂಡೆಕಾಯಿ ಬಳ್ಳಿಯಲ್ಲಿ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ. ಒಂದು ಮೆಣಸಿನ್ಕಾಯಿ ಗಿಡ ಆಗಲಿ, ಒಂದು ಪುದೀನ ಗಿಡ ಆಗಲಿ, ಯಾವುದೋ ಒಂದು ಬೆಳೆಸ್ಕೊಳ್ಳಿ, ಖುಷಿಯಾಗುತ್ತೆ ಮನಸ್ಸಿಗೆ. ಜಾಗ ಇಲ್ಲ ಅಂತ ಚಿಕ್ಕ ಪಾಟ್ಗಳಲ್ಲಿ ಇಟ್ಟರೆ ಬರುತ್ತೆ ಫ್ರೆಂಡ್ಸ್. ನೋಡಿ ಮಲ್ಲಿಗೆ ಗಿಡ, ಇದು ಕನಕಾಂಬರ ಗಿಡಗಳು ನೋಡಿ. ಕ್ಯಾಪ್ಸಿಕಮ್ 2 ಇದೆ ನೋಡಿ. ಬೇಜಾರಾದಾಗ ನಾನು ಬಂದು ಇಲ್ಲೇ ಕೂತ್ಕೊಳ್ಳೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಎಲ್ಲೋ ಕನಕಾಂಬರ ಇದು. ಅಲ್ಲಿ ಸಾಮಂತಿ ಹೂವು, ಮಾರ್ನಿಂಗ್ ಗ್ಲೋರಿ ನೋಡಿ. ಮಾರ್ನಿಂಗ್ ಗ್ಲೋರಿ ಹೂವು ನೋಡೋಕ್ಕೆ 2 ಕಣ್ಣು ಸಾಲದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ನೋಡಿ. ವಾಟರ್ ಲಿಲ್ಲಿ ಡಬ್ಬು ಗಿಡದಲ್ಲೆಲ್ಲ ಹೂವು ಬಿಟ್ಟಿದೆ. ಇನ್ನೇನು ಬಿಸಿಲು ಬಂದರೆ ಅರಳುತ್ತೆ ಅದು. ಇದು ನೈಟ್ ಬ್ಲೂಮ್. ಇಲ್ಲೊಂದಿದೆ ನೋಡಿ ಟೊಮೊಟೊ ಗಿಡ, ಅದನ್ನು ತೋರಿಸ್ತೀನಿ ರೀ ನೋಡಿ. ಇದು ನೈಟಲ್ಲಿ ಅರಳೋ ಹೂವು, ವಾಟರ್ ಲಿಲ್ಲಿ.